ನಮ್ಮ ಆನಂದ್ ರೆಡ್ಡಿಯವರ ಮೊಮ್ಮಗಳ ಒಂದು ಮುನೇಶ್ವರ ದೇವರ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಆಗಮಿಸಿ ಆ ಮಗುವಿಗೆ ಶುಭಾಶಯಗಳನ್ನು ಸೂಚಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಆಗಮಿಸಬೇಕಾಗಿತ್ತು. ಆದರೆ ಕಾರ್ಯದ ಒತ್ತಡದಿಂದ ಅವ್ರು ಬರೋಕ್ಕಾಗದೆ ಏನು ನಮ್ಮ ಯುವ ನಾಯಕರು, ಭವಿಷ್ಯದ JDS ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಅವರೇ ಸ್ವತಃ ಡ್ರೈವ್ ಮಾಡೋ ಕಾರ್ನ ಚಾಲನೆ ಮಾಡಿಕೊಂಡು ಕರ್ಕೊಂಡ್ಬಂದು ಅದೊಂದು ಎಲ್ರಿಗೂ ಭಾಳ ನಮಗೆಲ್ಲ ಖುಷಿ ತರ್ತಕ್ಕಂಥ ವಿಷಯ. ಇವತ್ತು ಆನಂದ್ ರೆಡ್ಡಿಯವರಿಂದ ನಮ್ಮ ಪಕ್ಷಕ್ಕೂ ಸಹ ಹೆಚ್ಚಿನ ಒಂದು ಬಲ ಬಂದಿದೆ. ಇವತ್ತು ಅವ್ರ ಮನೆಯ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸಿದ್ವಿ. ನಮ್ಮೆಲ್ರಿಗೂ ಆತಂಕ ಇತ್ತು, ಎಲ್ಲ ಒಂದು ಕಡೆ ಮಳೆ ಬಂದು ಕಾರ್ಯಕ್ರಮಕ್ಕೆ ಅಡಚಣೆ ಆಗುತ್ತೆ ಅಂತ. ನಿಜವಾಗ್ಲೂ ಇವತ್ತು ಮಳೆ ರಾಯ ಕೂಡ ನಮಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದ್ದಾನೆ. ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಮುರಳಿಯವರು ಎಲ್ಲಾನು 2-3 ದಿವಸದಿಂದ ಇಲ್ಲೇ ಇದ್ಬಿಟ್ಟಿದ್ರು ಈ ಕಾರ್ಯಕ್ರಮನ ಯಶಸ್ವಿ ಕೊಡಬೇಕು. ನಾವು ಆವಾಗ ಬಂದು ಹೋಗ್ತಾ ಇದ್ರೆ ಅವ್ರು ಮಾತ್ರ ಇಲ್ಲೇ ಇದ್ದು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಸಬೇಕು ಅಂತ ಇದ್ದು ಅವರು ಸಹಕಾರ ನೀಡಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜಣ್ಣವರು, ಶ್ಯಾಮ್ಯಾಗೌಡರು, ನಮ್ಮ ಪ್ರಭಾಕರ್ ಅವರು, ಎಲ್ಲ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿದ್ರು. ಇಲ್ಲಿ ಪಕ್ಷಾತೀತವಾಗೂ ಸಹ, ಯಾಕಂದ್ರೆ ಇದು ಮೊದಲಿಂದ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಒಡನಾಟವಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ನಾವ್ಯಾರು ತಪ್ಪು ಭಾವಿಸ್ತಕ್ಕಂಥ ಇದಿಲ್ಲ. ಮನೆ ಕಾರ್ಯಕ್ರಮಕ್ಕೂ ರಾಜಕೀಯ ಕಾರ್ಯಕ್ರಮಕ್ಕೂ ನೀವೇ ನೋಡಿದ್ದೀರಿ, ಎಷ್ಟೇ ಇದ್ದಿದ್ರು ಪಕ್ಷ ಅಂತ ರಾಜಕೀಯ ಅಂತ ಬಂದಾಗ ಎಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಇವತ್ತೆಲ್ಲ ಈಗ ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆನಂದ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಸಹ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ, ಈ ಮಳೆರಾಯನಿಗೂ ಸಹ ಈ ಒಂದು ಇದರಲ್ಲಿ ನಾವು ನಮಿಸ್ತಾ, ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ಮಾಡಿದ ಮಳೆರಾಯನಿಗೂ ಸಹ ನಮಿಸ್ತಾ, ಮತ್ತು ಏನು ಅವರು ಮೊಮ್ಮಗಳಿದ್ದಾಳೆ ಅವ್ರಿಗೆಲ್ಲರೂ ಆಶೀರ್ವಾದ ಸಿಕ್ಕಿ ಈ ಕುಟುಂಬ ಇನ್ನೂ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರ ಪ್ರಾರ್ಥನೆ.